ರಾಜ್ಯದಲ್ಲಿ ಕೊರೋನಾದ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪಾಸಿಟಿವ್ ಸಂಖ್ಯೆಯೂ ಕೂಡ ವಿಪರೀತವಾಗಿ ದಾಖಲಾಗ್ತಾ ಇದೆ. ಆರಂಭದಲ್ಲಿಯೇ ಎಡುತ್ತಾ ಇದೆಯಾ ಆರೋಗ್ಯ ಇಲಾಖೆ ಅನ್ನೋ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಆತಂಕದ ಒಂದು ತೀವ್ರತೆ ಒಂದು ಕಡೆಯಲ್ಲಿ ಆರಂಭದಲ್ಲಿಯೇ ಎಡುತ್ತಾ ಇದೆಯಾ ಆರೋಗ್ಯ ಇಲಾಖೆ ಅನ್ನೋದರ ಸೂಚನೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಹರಡ್ತಾ ಇರೋ ಸೋಂಕು ಯಾವುದು ಅನ್ನೋದು ಇನ್ನೂ ಕೂಡ ನಿಗೂಢವಾಗ್ತಾ ಇದೆ. ರಾಜ್ಯದಲ್ಲಿ 271 ಸಕ್ರಿಯ ಪ್ರಕರಣಗಳಿದ್ರೂ ಸೋಂಕಿನ ಬಗ್ಗೆ ಯಾವುದೇ ವರದಿಗಳು ಲಭ್ಯವಾಗ್ತಾ ಇಲ್ಲ. 21 ಕೋವಿಡ್ ಮಾದರಿಗಳು ರಾಷ್ಟ್ರೀಯ ವೈರಾಣು ಸಂಸ್ಥೆ ಪುಣೆಗೆ ರವಾನೆಯನ್ನ ಮಾಡಿದೆ. ಇನ್ನೂ ಬಾರದ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ JN1 ಸೋಂಕು ಪತ್ತೆಯಾದರೆ ಸೋಂಕು ಮತ್ತಷ್ಟು ಹಬ್ಬುವಂತಹ ಸಾಧ್ಯತೆ ಕುರಿತಾಗಿ ಈಗಾಗಲೇ ಮಾಹಿತಿಗಳಿದೆ. ಆದರೆ ಇದು ಯಾವ ವೈರಾಣು ಅನ್ನೋದರ ಕುರಿತಾಗಿ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ಟು 21 ಕೋವಿಡ್ ಮಾದರಿಯ ರಾಷ್ಟ್ರೀಯ ವೈರಾಣು ಸಂಸ್ಥೆ ಪುಣೆಗೆ ಒಂದು ವರದಿಯನ್ನು ಕೊಡ್ತಾ ಇದೆ. ಈಗ ತಗೊಂಡಿರುವಂತಹ ಸ್ಯಾಂಪಲ್ಸ್ಗಳು ಅದರ ವರದಿ ಬರಬೇಕು, ಯಾವ ಒಂದು ವೈರಾಣಿದು ಅನ್ನೋದು ಖಾತ್ರಿ ಆಗಬೇಕು, ಮತ್ತು ಇದರ ಒಂದು ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಹೇಗಾಗಬಹುದು ಅಂತ. ಸದ್ಯ ಆಕ್ಟಿವ್ ಕೇಸಸ್ 271 ದಾಖಲಾಗಿದೆ. ಕೊರೋನಾದ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ? ಹೀಗೊಂದು ಪ್ರಶ್ನೆ ಮೂಡೋದಕ್ಕೆ ಸಹಜವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ನಂಬರ್ಸ್ ದಾಖಲಾಗ್ತಾ ಇರೋದು ಒಂದು ಕಡೆಯಲ್ಲಿ. ಇಂದು ಒಂದೇ ದಿನ 8 ಮಂದಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ಇವತ್ತು ವರದಿ ಬರ್ತಾ ಇದೆ. ಇದರ ಅರ್ಥ ಬಿಬಿಎಂಪಿ ವಲಯದಲ್ಲಿ 118 ಸ್ಯಾಂಪಲ್ಗಳ ಪೈಕಿ 8 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ. ಪ್ರಕಾಶ್, ಬೆಂಗಳೂರು ಒಂದರಲ್ಲೇ 1500 ಟೆಸ್ಟ್ಗಳನ್ನ ಮಾಡಿಕೊಳ್ತೀವಿ ಅಂತ ಹೇಳಿದ್ರು. ನಿನ್ನೆಯಿಂದ ಅದು ಆರಂಭಗೊಂಡಿದೆ. ಸೊ ಆ 1500 ಟೆಸ್ಟ್ಗಳ ಪೈಕಿ ಬಂದಿರೋ ನಂಬರ್ಸ್ ಇಷ್ಟೇನಾ, ಅಥವಾ ಕೋವಿಡ್ ಅಷ್ಟು ಸ್ಪ್ರೆಡ್ ಆಗಿಲ್ಲ ಅಂತ ಅಂದ್ಕೋಬಹುದಾ? ಈಗಾಗಲೇ ಬೆಂಗಳೂರಿನ ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಕೋವಿಡ್ ಟೆಸ್ಟ್ ಆಗುತ್ತೆ ಅದನ್ನ ಬೇರೆ ಬೇರೆ ಲ್ಯಾಬ್ಗಳಿಗೆ ಕಳಿಸಲಾಗುತ್ತೆ. ಸೊ ನಿನ್ನೆ ಸುಮಾರು 128 ಸ್ಯಾಂಪಲ್ಸ್ಗಳನ್ನು ವಿಕ್ಟೋರಿಯಾ ಲ್ಯಾಬ್ಗೆ ಕಳಿಸಲಾಗಿತ್ತು. ಆ 128 ಸ್ಯಾಂಪಲ್ಸ್ಗಳ ಪೈಕಿ 8 ಜನರಿಗೆ ಕೊರೋನಾ ಸೋಂಕು ಇರುವಂಥದ್ದು ದೃಢ ಆಗಿದೆ. ಕೇವಲ ಒಂದು ಲ್ಯಾಬ್ನ ವರದಿ ಇದು. ಸೊ ಹೀಗೆ ನಗರದಲ್ಲಿ ಬೇರೆ ಬೇರೆ ಲ್ಯಾಬ್ಗಳಿಗೂ ಕೂಡ ಕೋವಿಡ್ ಟೆಸ್ಟಿಂಗಿಗೆ ಕಳಿಸಲಾಗುತ್ತೆ. ಸೊ ಅಲ್ಲಿ ಎಷ್ಟೆಷ್ಟು ಪಾಸಿಟಿವ್ ಕೇಸಸ್ ಬಂದಿದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ನಿನ್ನೆ ಕಲೆಕ್ಟ್ ಆಗಿರುವಂತಹ ಸ್ಯಾಂಪಲ್ಸ್ಗಳು ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಏನು ರಿಪೋರ್ಟ್ ಬಂದಿದೆ, ಆ ಪೈಕಿ 8 ಜನರಿಗೆ ಸೋಂಕಿರುವಂತದ್ದು ದೃಢ ಆಗಿದೆ. ಅದರಲ್ಲಿ ಕೂಡ ಬಿಬಿಎಂಪಿ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಏನು ಗಂಟಲು ದ್ರವ ಪರೀಕ್ಷೆಯನ್ನ ಮಾಡಿ ಅಲ್ಲಿನ ಸ್ಯಾಂಪಲ್ಸ್ ಗಳನ್ನ ವಿಕ್ಟೋರಿಯಾ ಲ್ಯಾಬ್ಗೆ ತಂದಿದ್ರು. ಸೊ ಅಲ್ಲಿ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಬಿಬಿಎಂಪಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾರು ಕೋವಿಡ್ ಟೆಸ್ಟ್ಗೆ ಒಳಗಾಗಿದ್ರು ಅಂತವರಿಗೇನೆ ಸೋಂಕು ಅಂತವರಲ್ಲಿಯೇ ಸೋಂಕು ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆಯಾ ಬಿಬಿಎಂಪಿ ವಲಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿಯೂ ಕೂಡ ಇದೀಗ ಸೋಂಕಿನ ಪ್ರಮಾಣ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ. ದಿವ್ಯಾ.